ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಸ್ಪೆಷಲ್ ಆದಂಥ ಲೈಮ್ ಜ್ಯೂಸ್ ಮಾಡಿದ್ದೇನೆ. ನಿಮ್ಮ ಮನೆಗೆ ಅತಿಥಿಗಳು ಬಂದಾಗ ಈ ರೀತಿ ಲೈಮ್ ಜ್ಯೂಸ್ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಯಾವ ರೀತಿ ಮಾಡೋದೆಂದು ನಾನು ಈ ಲೈಮ್ ಜ್ಯೂಸನ್ನು ಹೇಳಿಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದಾರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಈ ಲೈಮ್ ಜ್ಯೂಸನ್ನು ಯಾವ ರೀತಿ ಮಾಡೋದೆಂದು ಬನ್ನಿ ನೋಡೋಣ. ಒಂದು ಮಿಕ್ಸರ್ ಜಾರ್ ಕೊಂಡಿದ್ದೇನೆ. ಅದಕ್ಕೆ 2 ಲಿಂಬೆ ರಸವನ್ನು ತೆಗಿತಾ ಇದ್ದೇನೆ. ಅದರದ್ದು ಬೀಜವನ್ನು ಸಪರೇಟ್ ಮಾಡಬೇಕು. ಈಗ ಅದಕ್ಕೆ 1 ಪಿಂಚಿನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಮತ್ತೆ 5 ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ತಿದ್ದೇನೆ. ನೀವು ಬೆಲ್ಲ ಬೇಕಿದ್ರೆ ಬೆಲ್ಲ ಕೂಡ ಹಾಕಬಹುದು. ಸಕ್ಕರೆಯನ್ನು ಹಾಕಿದ ಬಳಿಕ ಅದಕ್ಕೆ 1 ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ 2 ಏಲಕ್ಕಿ ಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತೆ ನೆನೆ ಹಾಕಿದ್ದ 8 ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಇದು ಒಂದು ಅರ್ಧ ಗಂಟೆ ಕಾಲ ಗೋಡಂಬಿಯನ್ನು ನೆನೆ ಹಾಕಬೇಕು. ಅದರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆಗಿದೆ. ಈಗ ಒಂದು ಜಾರ್ ತೆಗೆದುಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನು ಸೇರಿಸ್ತಾ ಇದ್ದೇನೆ. ಐಸ್ ಕ್ಯೂಬನ್ನು ಸೇರಿಸಿದ ಬಳಿಕ ನಾವು ಗ್ರೈಂಡ್ ಮಾಡಿದ ಪೇಸ್ಟನ್ನು ಜರಡಿ ಹಿಡಿಬೇಕು, ಅಂದರೆ ಸ್ಟ್ರೈನ್ ಮಾಡಬೇಕು. ಸ್ಟ್ರೈನ್ ಮಾಡಿ ಆಯಿತು. ಈಗ ಅದಕ್ಕೆ 2 ಗ್ಲಾಸ್ ಅಷ್ಟು ಕೋಲ್ಡ್ ವಾಟರನ್ನು ಹಾಕ್ತಾ ಇದ್ದೇನೆ. ಕೋಲ್ಡ್ ವಾಟರ್ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡುವ. ಈಗ ನೋಡಿ ತಯಾರಾಗಿದೆ ನಮ್ಮ ಸಮ್ಮರ್ ಸ್ಪೆಷಲ್ ಲೈಮ್ ಜ್ಯೂಸ್. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.